ಇಲ್ಲಿ ನಾವು ಮತ್ತೊಂದು ಪದ ಕಲಿತಾ ಇದ್ದೀವಿ. ಏನಪ್ಪ ಅಂತ ಹೇಳಿದ್ರೆ ಲ್ಯಾಟಸ್ ರೆಕ್ಟಮ್ ಅಂಥೇಳಿ. ಲ್ಯಾಟಸ್ ರೆಕ್ಟಮ್ ಏನಪ್ಪ ಅಂತ ಹೇಳಿದ್ರೆ a lattice rectum of a parabola is a line segment perpendicular to the axis of the parabola through the focus and whose end lie on the parabola ಅಂತ ಹೇಳ್ತು ಅಂದರೆ ಮೊದಲೇದಾಗಿ ಇದು ನಿಮ್ಮ ಆಕ್ಸಿಸ್, ಇದು ನಿಮ್ಮ ಫೋಕಸ್. ಇವಾಗ ಈ ಲೈನು ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಇರುತ್ತೆ ಅಲ್ವಾ. ಸೊ ಇದು ಡೈರೆಕ್ಟ್ರಿಕ್ಸು. ಸೊ ಡೈರೆಕ್ಟ್ರಿಕ್ಸ್ ಪ್ಯಾರಲಲ್ ಆಗಿದೆ ಅಂತ ಹೇಳಿದ್ರೆ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರಲೇಬೇಕು. ಪಾಸಿಂಗ್ ಥ್ರೂ ದ ಫೋಕಸ್ ಪಾಸ್ ಮಾಡ್ತಾ ಇದೆ. ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಫ್ರಮ್ ಅ ಪ್ಯಾರಾಬೋಲಾ. ಸೊ ಈ ಲೆಂತು ನಿಮ್ಮ ಲ್ಯಾಟಸ್ ರೆಕ್ಟಮ್. ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಶುರು ಹಾಕ್ಕೊಂಡು ಇಲ್ಲಿವರೆಗೂ ಹೋಗೋದಂಥದ್ದೇ ಲ್ಯಾಟಸ್ ರೆಕ್ಟಮ್. ಮತ್ತು ಮುಂದೆ ಇದ್ರ ಉದ್ದ ಎಷ್ಟು, ಇದು ಉದ್ದ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಾವು ಇದನ್ನು ಫೋಕಸ್ ಮತ್ತಿದು ಎಮ್ ಮತ್ತಿದು ಪಿ ಮತ್ತಿದು ಪಿ ಅಂತ ತೊಗೊಂಡು ಯೋಚನೆ ಮಾಡೋಕ್ಕಾಗುತ್ತೆ. ಇದು ಪರ್ಪೆಂಡಿಕ್ಯುಲರ್ ನಾಪ್ ಕೈಲಿ, ಇದು ಕೂಡ ಪರ್ಪೆಂಡಿಕ್ಯುಲರ್ ಅಲ್ವಾ, ಇದು ಕೂಡ ಪರ್ಪೆಂಡಿಕ್ಯುಲರ್. ಸೊ ಹಾಗಾಗಿ ಇದು ಕೂಡ ಪರ್ಪೆಂಡಿಕ್ಯುಲರ್ ಆಗಲೇಬೇಕು. ಮತ್ತು ಇದ್ರ ಲೆಂತು ಎಫ್ ಎಮ್ ಇಸ್ ಈಕ್ವಲ್ ಟು 2a ಅಲ್ವಾ. ಇದು ಕೂಡ ಇದೆ ಮತ್ತಿದೆ, ಇದು ಓ, ಇದೆಲ್ಲ ನಾಪ್ಕ ಇದೆಯಲ್ಲ. ಹಾಗಾಗಿ ಪಿ ಬಿ ಕೂಡ 2a ಆಗುತ್ತೆ. ಸೊ ದಿಸ್ ಇಸ್ ಆಲ್ಸೋ 2a ಅಂತ ಹೇಳಿ ಹೇಳ್ಬೋದು ನಾವು. ಅದೇ 2a ಆಯ್ತದೋ, ಅದೇ ಬಂದ್ಬಿಡ್ತು 2a ಅಂತ ಹೇಳಿ. ಏನಕ್ಕಂತ ಹೇಳಿದ್ರೆ ದ ರೀಸನ್ ಎಸ್ ಪಿ ಬಿ ಎಮ್ ಎಫ್. ನೋಡಿ, ಪಿ ಬಿ ಎಮ್ ಎಫ್ ಇಸ್ ಅ ರೆಕ್ಟ್ಯಾಂಗಲ್. ಸರಿನಾ. ಇದು ರೆಕ್ಟ್ಯಾಂಗಲ್ ಆಯಿತು ಅಂತ ಹೇಳಿದಾಗ ಆಪೋಸಿಟ್ ಸೈಡ್ಸ್ ವಿಲ್ ಬಿ ಈಕ್ವಲ್. ಹಾಗಾಗಿ ಪೂರ ಲೆಂತು 2a ಆಗುತ್ತೆ. ನೆಕ್ಸ್ಟು ಪಿ ಎಫ್ ಇಸ್ 2a. ಏನಕ್ಕೆ ಅಂತ ಹೇಳಿದ್ರೆ ದಟ್ಸ್ ದ ವೆರಿ ಐಡಿಯಾ ಆಫ್ ಪ್ಯಾರಾಬೋಲಾ. ಪ್ಯಾರಾಬೋಲಾ ಅಂತ ಹೇಳಿದ್ರೆ ಅದು ಫೋಕಸ್ಸಿಂದ ಟು ಅ ಪಾಯಿಂಟ್, ಫ್ರಮ್ ದ ಪಾಯಿಂಟ್ ಟು ದ ಡೈರೆಕ್ಟ್ರಿಕ್ಸ್ ಒಂದೇ ಲೆಂತ್ ಇರಬೇಕು. ಹಾಗಾಗಿ ಎಫ್ ಪಿ ಕೂಡ 2a ಆಗುತ್ತೆ, ಇದು ಕೂಡ 2a ಆಗುತ್ತೆ. ಹೌದು ತಾನೆ. ಸೊ ಓವರ್ ಆಲ್ ಲೆಂತ್ ಎಷ್ಟು, 2a + 2a 4a. ಸೊ ದಟ್ಸ್ ವೈ ದಿಸ್ ಎಂಟೈರ್ ಲೆಂತ್ ಇಸ್ 4a.